ನೀವು ಬಂದಮೇಲೆ ನನಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಯಾವುದೂ ತೊಂದರೆ ಇಲ್ಲ. ಇವಾಗ 4-5 ತಿಂಗಳಿಂದ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ. ಹುಡುಗನ ನೀವೇ ನೋಡಿದ್ದೀರಾ, ನನ್ನ ಮಕ್ಕಳುಗಳ. ನಾನು ಅಲ್ಲಿ ಕೆಲಸ ಮಾಡೋದನ್ನು ನೋಡಿದ್ದೀರಿ, ಕೂಲಿ ಕೆಲಸನ. ಇವಾಗ 4-5 ತಿಂಗಳಿಂದ ಸರ್ ನೀವು ಬಂದು ನನಗೆ ಆಸೆ ಕೊಟ್ಟು ಊಟಕ್ಕೆ ಅವಸ್ಥೆ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಮ್ಮ, ಧನ್ಯವಾದ. ಸ್ನೇಹಿತರೆ, ಇವತ್ತು ನಾವು ಮೈಸೂರು ನಗರದಲ್ಲಿರ್ತಕ್ಕಂಥ ಇನ್ಕಲ್ ಗ್ರಾಮ ಇಲ್ಲಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಕಳೆದ ಒಂದು 4 ತಿಂಗಳಿಂದ ನಮ್ಮ ಕ್ಲಬ್ಬಿನ ಸದಸ್ಯರೇ, ಕ್ಲಬ್ ಸೇವೆ ನಿರ್ದೇಶಕರು ರೊಟೇರಿಯನ್ ಮಿಚ್ಚೂರ್ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ಒಂದು ಮಂಗಳಮ್ಮ ಅಂತೇಳಿ ತುಂಬ ಕಷ್ಟದಲ್ಲಿದ್ದಾರೆ. ಅವರು ಆಲ್ಮೋಸ್ಟ್ ಯಾವುದೋ ಒಂದು ಮಾಲ್ನಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಮಗು ತುಂಬ ಹ್ಯಾಂಡಿಕ್ಯಾಪ್ ಇರೋದ್ರಿಂದ ತುಂಬ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವ್ರಿಗೊಂದು ಅಕ್ಕಿ ಚೀಲ ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಕಳೆದ ಒಂದು ಜನವರಿಯಲ್ಲಿ ತಿಳಿಸುವಂಥ ವಿಚಾರವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಬಂದು ವಾಸ್ತವತೆಯನ್ನು ಅರಿತಾಗ ನಮಗೆ ಗೊತ್ತಾದಂಥದ್ದು ಇಲ್ಲಿ ನೈಜ ಘಟನೆ ಏನಪ್ಪಾ ಅಂತಂದ್ರೆ, ತನ್ನ ಮಗ ಮತ್ತೆ ಅವ್ರಿಗಿರುವಂಥ ಮನೆ ಮತ್ತೆ ಅವರಿರುವಂಥ ಒಂದು ಪರಿಸ್ಥಿತಿಗಳನ್ನೆಲ್ಲ ನಾವು ಹೊರತಾಗ ಇಂಥವರಿಗೆ ತುಂಬ ಅವಶ್ಯಕತೆ ಇದೆ, ಏನಾದರೂ ನಾವು ಮಾಡಬೇಕು, ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಕೊಡುವಂಥ ಸಂದರ್ಭದಲ್ಲಿ ಇಂಥ ಜನಗಳನ್ನ ಹುಡುಕಿ ಬೇಕು ಬೇಡಗಳನ್ನ ನಾವೇನಾದರೂ ಒಂದು ನೀಗಿಸಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಆ ಒಂದು ಯೋಜನೆ ನಾವೇನು ಮಾಡ್ತಾ ಇದ್ವಿ, ಪ್ರತಿನಿತ್ಯ ಅಕ್ಕಿ ಕೊಡುವಂಥ ಯೋಜನೆ, ಅದರಲ್ಲಿ ಮಂಗಳಂನವ್ರನ್ನೂ ಕೂಡ ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ನಾವು ಇದು 3ನೇ ಬಾರಿ ಈ ಒಂದು ಅವರ ಮನೆ ಹತ್ರಕ್ಕೆ ಬಂದು ಒಂದು ಅಕ್ಕಿ ಚೀಲವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮಂಗಳಮ್ಮನವರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಗಂಡ ಇಲ್ಲ, ಮತ್ತು ಅವ್ರಿಗೆ ಯಾವುದೇ ರೀತಿಯಾದಂಥ ರೇಷನ್ ಕಾರ್ಡ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ತುಂಬ ಕಷ್ಟದಲ್ಲಿ ಅವ್ರ ಜೀವನವನ್ನು ನಡೆಸ್ತಾ ಇರೋದ್ರಿಂದ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ವತಿಯಿಂದ ಏನು ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ, ಆ ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೂ ಕೂಡ ಒಂದು ಅಕ್ಕಿ ಚೀಲವನ್ನು ಇವತ್ತು 3ನೇ ಬಾರಿ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತಮ್ಗಳಿಗೂ ನಾನು ಹೇಳೋದಿಷ್ಟೇ, ಈ ಥರದವ್ರನ್ನ ಹುಡುಕಿ ಇಂಥ ಕಷ್ಟದಲ್ಲಿರೋ ಜೀವಿಗಳಿಗೆ ನೀವು ಕೂಡ ಒಂದು ಕೈ ಜೋಡಿಸಿದ್ರೆ ಅವರ ಒಂದು ಜೀವನ ಸುಗಮವಾಗಿ ಸಾಗುತ್ತೆ. ತುಂಬ ಅದ್ಭುತವಾಗಿ ಒಂದು ಮಾತನ್ನು ಹೇಳಿದ್ರು, 5 ತಿಂಗಳಿಂದ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ ಅಂತ. ಇದಕ್ಕಿಂತ ಬೇರೆ ಏನು ಬೇಕು ಅಂತ ಒಂದು ದೊಡ್ಡ ಕೆಲಸಗಳಲ್ಲಿ ನಿಮ್ಮ ಪಾತ್ರಗಳು ಇರಲಿ ಅಂತ ಹೇಳ್ತಾ, ಇವತ್ತಿನ ಅಕ್ಕಿ ದಾನವಾಗಿ ನಮಗೆ ಕೊಟ್ಟಂಥವರು ನಮ್ಮ ಕ್ಲಬ್ಬಿನ ಸದಸ್ಯರೇ ರೊಟೇರಿಯನ್ ಹೇಮಂತ್ ಅಂತೇಳಿ. ಅವರು ಒಂದು 2 ಅಕ್ಕಿ ಚೀಲವನ್ನು ಕೊಟ್ಟಿದ್ರು. ಅದರಲ್ಲಿ ಮೊದಲನೇ ಅಕ್ಕಿ ಚೀಲವನ್ನು ನಾವು ಮಂಗಳಮ್ಮನವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹೇಮಂತ್ ಸರ್, ನಿಮ್ಮ ಈ ಒಂದು ಕೊಡುಗೆ ಅಪಾರ. ಸೊ ನೀವು ಕೂಡ ನಮ್ಮ ಯೋಜನೆಗೆ ಸಹಕರಿಸಿದ್ದಕ್ಕೆ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಸರ್ವ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಒಂದು ವಿನಂತಿಯನ್ನು ಕೂಡ ಮಾಡ್ತಾ, ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ತಾಯಿ ಚಾಮುಂಡೇಶ್ವರಿ ಸಕಲೇಶ್ವರಿಗಳನ್ನ ಕೊಟ್ಟು ಕಾಪಾಡಲಿ. ಮೊದಲನೇ ಆಷಾಢ ಶುಕ್ರವಾರದಂದು ನೀವು ಕೊಟ್ಟಿರುವಂಥ ಅಕ್ಕಿ ಚೀಲವನ್ನು ಇವತ್ತು ಮಂಗಳಮ್ಮನವ್ರಿಗೆ ತಲುಪಿಸಿದ್ದೀವಿ. ತಾಯಿ ಚಾಮುಂಡೇಶ್ವರಿ ಆಷಾಢದ ಶುಕ್ರವಾರದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ನೀವು ಇದೇ ರೀತಿ ಸಮಾಜಕ್ಕೆ ಸೇವೆ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಕ್ಲಬ್ನಿಂದ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ, ಇದರಲ್ಲಿ ಭಾಗಿಯಾಗಿ ಅಂತ ಒಂದು ವಿನಂತಿಯನ್ನು ಕೂಡ ಮಾಡ್ತಾ, ಮುಂದಿನದನ್ನು ನಮ್ಮ ಕ್ಲಬ್ ಸೇವೆ ನಿರ್ದೇಶಕರು 1-2 ಮಾತಾಡ್ತಾರೆ. ತದನಂತರ ನಮಸ್ಕಾರ. ನನಗೆ ಆಗಲೇ ಹೇಳಿದ್ರು, ನಮ್ಮ ರೋಟರಿ ಹೆರಿಟೇಜ್ನ ಅಧ್ಯಕ್ಷರಾದಂಥ ರಾಜೇಶ್ ಅವರು ಹೇಳಿದ್ರು, ಮಂಗಳಮ್ಮವರ ಗಮನಕ್ಕೆ ತಂದು ನಮಗೆ ಈ ಮುಂದೆ ಅವರಿಗೆ ನಾವು ಸೇವೆ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳಿದ್ರು. ಬಟ್ ನಾನು ಅದಕ್ಕೆ ಮುಂಚೆ ಇನ್ನೊಂದು ಮಾತು ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತಂದರೆ, ಮಂಗಳಮ್ಮವ್ರು ಯಾವತ್ತೂ ಕೂಡ ಬಂದು ನನಗೆ ಕಷ್ಟ ಇದೆ ಅಂತ ಹೇಳ್ಕೊಳ್ಳಿಲ್ಲ. ಅವರು ನನಗೆ ಸಿಗ್ತಾಯಿದ್ರು. ನಾನು ಪ್ರತಿ ಬಾರಿ ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಅವ್ರ ಆತ್ಮೀಯತೆ, ಅವ್ರ ಪ್ರೀತಿ ನನಗೆ ಸದಾ ಖುಷಿ ಕೊಡ್ತಾಯಿತ್ತು. ಹಾಗಾಗಿ ಅವರೆಲ್ಲೂ ಕೂಡ ಸ್ವಾಭಿಮಾನ ಬಿಟ್ಟು ನನಗೆ ಕೊಡಿ ಅಥವಾ ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಕೊಂಡಿಲ್ಲ ಅಂತ ಹೆಣ್ಮಗಳವರು. ಸೊ ನಮಗೆ ಅದು ಗೊತ್ತಾಯಿತು, ಏನೋ ಒಂದು ಮಾಹಿತಿನ ಕಲೆ ಹಾಕ್ತೀನಿ ನಾವು. ಸೊ ಹಾಗೆ ಆ ಮಾಹಿತಿ ಕಲೆ ಹಾಕಿದಾಗ ನಾನು ಮೊದಲನೇ ಬಾರಿಗೆ ನಮ್ಮ ರೋಟರಿ ಅಧ್ಯಕ್ಷರು ಪ್ರತಿ ದಿನ ನಾನು 26 kg ಅಕ್ಕಿ ಬ್ಯಾಗನ್ನು ಇಡೀ ಯಾರಿಗೆ ಕಷ್ಟದಲ್ಲಿದ್ದಾರೆ ಅಥವಾ ಯಾರಿಗೆ ಬೇಕು ಅಥವಾ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ತಲುಪಿಸ್ತೀನಿ ಅಂತೇಳಿ ಅವರು ಸಂಕಲ್ಪ ಮಾಡಿದರು. ಹಾಗಾಗಿ ಆ ರೋಟರಿ ನಾನು ಮೆಂಬರ್ ಆಗಿರೋದ್ರಿಂದ ನಾನು ಜಸ್ಟ್ ಅವ್ರಿಗೆ ಹೇಳಿದೆ, ಮಂಗಳಮ್ಮ ಅವರಿದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ, ಇವುಗಳೇ ಒಂದ್ಸಲಿ ನೋಡೋಣ, ವಿಸಿಟ್ ಮಾಡೋಣ ಅಂತೇಳಿ ಅಂದರು. ಇಲ್ಲ, ಏನು ವಿಸಿಟ್ ಮಾಡೋದು ಬೇಡ, ನೇರವಾಗಿ ಕೊಡೋಣ ಅಂತೇಳಿ ಇಲ್ಲಿ ಬಂದಾಗ ಅವ್ರಿಗೆ ಇನ್ನೂ ಖುಷಿ ಆಯಿತು. ಯಾಕಂತಂದರೆ ನಾನು ಯಾಕೆ ಅವ್ರ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಒಬ್ಬ ವ್ಯಕ್ತಿ ಸಹಾಯ ಮಾಡೋ ಮನಸ್ಸು, ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಮನಸ್ಸು ತುಂಬ ಜನಕ್ಕೆ ಇರೋದಿಲ್ಲ. ಅದೆಲ್ಲರೂ ಬೆಳೆಸ್ಕೋಬೇಕು ಅಂತ ಕೇಳ್ಕೊತೀನಿ. ಸೊ ಹಾಗಾಗಿ ಇವ್ರಿಗೆ ಆ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಹೇಳಿದ ತಕ್ಷಣ ಬಂದು ಇವತ್ತು ಮಂಗಳಮ್ಮವ್ರಿಗೆ ಇದು 3ನೇ ಬಾರಿ ತಂದು ಕೊಡ್ತಾ ಇದ್ದಾರೆ. ನಿರಂತರವಾಗಿ ರೋಟರಿ ಹೆರಿಟೇಜ್ ಸಂಸ್ಥೆ ಮುಂದಿನಗಳಲ್ಲೂ ಹೀಗೆ ಅವ್ರಿಗೆ ಒಂದು
ಸಣ್ಣ ಒಂದು ಸಹಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ನೋಡ್ತಾ ಇದೆ. ಅದಕ್ಕೆ ನಾನು ರಾಜೇಶ್ ಅವರಿಗೆ ತುಂಬು ಹೃದಯಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀನಿ ಸರ್. ನಿಮ್ಮ ಸೇವೆಗಳ ಆಭಾರಿ ನಮಗೆ. ನಿಜವಾಗ್ಲೂ ಮಂಗಳಮೂರು ಪರವಾಗಿ ಎಲ್ಲರ ಪರವಾಗಿ ಕೂಡ ನಾನು ಪದೇ ಪದೇ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ನಮ್ಮ ರಾಜೇಶ್ ಅವರ ಒಂದು ಸೇವಾ ಮನೋಭಾವ. ಅವರು ಏನು ಅನ್ಕೊಂಡಿದ್ರು ಪ್ರತಿದಿನ ಕೊಡಬೇಕು ಅನ್ನೋ ಒಂದು ಅಕ್ಕಿ ಯೋಜನೆ ಇರ್ತಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇದೇ ಥರ ಭಗವಂತ ಅವರಿಗೆ ಮತ್ತು ಆಶಾ ಶುಕ್ರವಾರ ಅಂತ ಕೂಡ ಹೇಳಿದ್ರು. ತಾಯಿ ಚಾಮುಂಡೇಶ್ವರಿ ಮತ್ತು ಎಲ್ಲ ದೇವರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ನೂರ್ಕಾಲ ಅವರ ಆರೋಗ್ಯ ಬಗ್ಗೆ ಕೊಟ್ಟು ಚೆನ್ನಾಗಿರಲಿ ಅಂತ ನಾನು ಕೂಡ ಅವ್ರಿಗೆ ಹೇಳ್ಕೊತೀನಿ. ಮಂಗಳವ ಪರವಾಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ನೀವು ಹಿರಿಯರು ಕೈ ಮುಗಿಬಾರದು, ಕೈ ಕೆಳಗಡೆ ಇಳಿಸಿ. ಸೊ ಇದೇ ಥರ ನಾನು ಮುಂದಿನ ದಿನಗಳಲ್ಲಿ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಕೂಡ ಈ ಥರ ನಾವು ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇರುವಂಥ ತುಂಬ ಯಾರು ಸಹಾಯ ಬಂದು ಮಾಡಿ ಅಂತ ಕೇಳಲ್ಲ, ಬಟ್ ಗುರ್ತಿಸಿ ಅವ್ರಿಗೆ ದಯವಿಟ್ಟು ಮಾಡಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ರಾಜೇಶ್. ನಮ್ಮ ಕ್ಲಬ್ ಸೇವೆ ನಿರ್ದೇಶಕರಾದಂಥ ಮೆಂಚೂರು ಅವರು ಕೂಡ ತುಂಬ ಅದ್ಭುತವಾಗಿ ಒಂದು ಅವರ ಆದಂಥ ಅನುಭವ ಮತ್ತು ಮಂಗಳಮ್ಮನವರ ಒಂದು ಪರಿಚಯವನ್ನ ನೀಟಾಗಿ ಮಾಡ್ತಿದ್ದಾರೆ. ಸೊ ನನಗೂ ಈಗ ಹೇಳೋದಕ್ಕೆ ಪದಗಳು ಬರೋದಿಲ್ಲ. ಯಾಕೆಂತಂದ್ರೆ ಸಮಾಜದಲ್ಲಿ ಹಲವಾರು ಒಂದು ಕಷ್ಟ ಜೀವಿಗಳು ಇವತ್ತು ತಮ್ಮ ಜೀವನವನ್ನ ನಡೆಸ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಇಂಥವ್ರಿಗೆ ಎಲ್ಲೋ ಒಂದು ಸಂಘ ಸಂಸ್ಥೆಗಳು ಸೇವೆಯನ್ನ ಮಾಡ್ತಾ ಇರುವಂಥ ಸಮಾಜಮುಖಿ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆಗಳು ಈ ಥರ ಹುಡುಕಿ ಬಂದು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮಗೆ ಪ್ರತಿನಿತ್ಯ ಒಬ್ಬರು ದಾನಿಗಳಲ್ಲಿ ಈ ಕಳೆದ 5 ತಿಂಗಳಿಂದ ನಮ್ಮ ರೋಟರಿ ಕ್ಲಬ್ನ ಸದಸ್ಯರೇ ನಮ್ಮ ದರ್ಶನ್ ಸಾರ್ ಅಂತ ಹೇಳಿ ಅವರು ಒಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಾಡಕ್ಟ್ಸ್ ಅಂತ ಒಂದು ಫುಡ್ ಇಂಡಸ್ಟ್ರಿ ರನ್ ಮಾಡ್ತಾ ಇದ್ದಾರೆ. ಅಲ್ಲಿ ಹಲವಾರು ಒಂದಷ್ಟು ಮಸಾಲ ಪದಾರ್ಥಗಳಿರ್ಬೋದು, ಪುಳಿಯೋಗರೆ ಪೌಡರ್ ಇರ್ಬೋದು, ಬಿಸಿಬೇಳೆಬಾತ್ ಪೌಡರ್ ಇರ್ಬೋದು, ಈ ಥರ ತುಂಬ ಒಂದಷ್ಟು ಪ್ರೊಡಕ್ಷನ್ಸ್ನ ತಗೊಂಡು ಸುಮಾರು ಅವರ ಒಂದು ಪ್ರಾಡಕ್ಟ್ ಇಡೀ ಮೈಸೂರಿನಲ್ಲಿ ಸಿಗುವಂಥದ್ದು ಮದರ್ ಮೇಡ್ ಅಂತ ಹೇಳಿ ಅಂತ ಒಂದು ಸಂದರ್ಭದಲ್ಲಿ ನಾನು ಯಾವುದೋ ಒಂದು ಕಾರಣದಲ್ಲಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ, ನೀವು ಮಾಡ್ತಾ ಇರೋ ಯೋಜನೆಗೆ ಒಂದು ನಮ್ಮದು ಜೋಡಣೆ ಆಗಲಿ ಸರ್, ನಮ್ಮ ಹೆಸರನ್ನು ಎಲ್ಲೂ ಹೇಳಬೇಡಿ, ಸೊ ನನ್ನ ಪದಾರ್ಥಗಳು ಇಂಥ ಕಡೆಯಿಂದನೇ ಕೊಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ಬೇಡಿ, ಸುಮ್ಮನೆ ಕೊಟ್ಬಿಡಿ ಅಂತ ಹೇಳಿ ನನಗೆ 1 ತಿಂಗಳು ಹೋದಂಥ ಸಂದರ್ಭದಲ್ಲಿ ಒಂದು 30 ಖಾರದ ಪುಡಿ 30 kg ಖಾರದ ಪುಡಿ ಇರ್ಬೋದು ಈ ರೀತಿ ಕೊಟ್ಟಂಥದ್ದಾಯಿತು. ತದನಂತರದಲ್ಲಿ ಅವರೇ ಪ್ರತಿ ತಿಂಗಳು ನನ್ನನ್ನು ಕರೆದು 1 ತಿಂಗಳು ಮುಗಿದಿದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದು ಆಲ್ರೆಡಿ ನಾವೇನು ಕೊಡಬೇಕು ಅದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಅಂತೇಳಿ ನಿರಂತರವಾಗಿ ಕಳೆದ 5 ತಿಂಗಳಿಂದ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಒಂದು 150 kg ಖಾರದ ಪುಡಿ ಕೊಟ್ಟಿದ್ದಾರೆ, 150 kg ಉಪ್ಪು ಕೊಟ್ಟಿದ್ದಾರೆ, 150 ಲೀಟರ್ ಅಡುಗೆ ಎಣ್ಣೆ ಕೊಟ್ಟಿದ್ದಾರೆ. ಹಾಗೆ ಈಗ ಏಪ್ರಿಲ್ನಿಂದ ಕೂಡ 1/4 kg ಬಿಸಿಬೇಳೆಬಾತ್ ಪೌಡ್ರು ಕೂಡ ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ದರ್ಶನ್ ಸರ್ಗೆ ನಾವು ಮಾಡ್ತಾ ಇರುವಂಥ ಒಂದು ಸಮಾಜ ಸೇವೆಯಲ್ಲಿ ಅವರ ಒಂದು ಪಾತ್ರ ತುಂಬ ದೊಡ್ಡದಿದೆ. ನಿಮಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಸರ್. ನಿಮ್ಮ ಈ ಒಂದು ಸೇವೆ ಮತ್ತು ಸಹಾಯ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಜೊತೆಗಿರಲಿ. ಹಾಗೆ ನಿರಂತರವಾಗಿ ನಿಮ್ಮ ಒಂದು ಏನು ಸಮಾಜಮುಖಿ ಕೆಲಸ ನಡೀತಾ ಇದೆ ನಿರಂತರವಾಗಿ ನಡೀಲಿ. ಎಷ್ಟೋ ಜನ ಹೆಣ್ಮಕ್ಳು ನಾನು ಪ್ರತಿ ಬಾರಿ ಬಂದಾಗಲೂ ಹೇಳ್ತೀನಿ, ನಿಮ್ಮ ಒಂದು ಪ್ರಾಡಕ್ಟ್ಸ್ನ ಸೇಲ್ ಮಾಡಿ ಬರ್ತಕ್ಕಂಥ ಲಾಭದಲ್ಲಿ ಅವ್ರ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಇದು ನಿಸ್ವಾರ್ಥ ಸೇವೆ. ನೀವೆಲ್ಲೂ ಕೂಡ ನಿಮ್ಮ ಹೆಸರು ಹೇಳೋದಿಲ್ಲ, ಬಟ್ ನಾವು ಹೇಳಲೇಬೇಕು, ನಮ್ಮ ಕರ್ತವ್ಯ. ಸೊ ಹಾಗಾಗಿ ನಿಮ್ಮದು ನಿರಂತರವಾಗಿ ಏನು ಈ ಸೇವಾ ಮನೋಭಾವನೆ ಇದೆ ಹಾಗೇ ಇರಲಿ. ತಾಯಿ ಚಾಮುಂಡೇಶ್ವರಿ ಕೂಡ ಮತ್ತಷ್ಟು ಚೈತನ್ಯ ಶಕ್ತಿ ಕೊಟ್ಟು ಇನ್ನಷ್ಟು ಒಂದು ಸಮಾಜಮುಖಿ ಕೆಲಸಗಳಲ್ಲಿ ನಿಮ್ಮ ಪಾತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಇನ್ನಷ್ಟು ಕುಟುಂಬಗಳು ಬದುಕಲಿ ಅಂತ ಇವತ್ತು ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಸಲ್ಲಿಸ್ತಾ, ಹಾಗೆ ನಮ್ಮ ಇನ್ಕಲ್ ಗ್ರಾಮಸ್ಥರಾದಂಥ ನಂಜುಡಪ್ಪನವರು ಇವತ್ತು ನಮ್ಮ ಜೊತೆ ಸಾಕ್ಷಿಯಾಗಿದ್ದಾರೆ. ಅಣ್ಣ, 1-2 ಮಾತು ಮಂಗಳಮ್ಮವ್ರ ಬಗ್ಗೆ ಹೇಳಿ ಅಣ್ಣ, ನೀವು ನೋಡಿರುವಂಥದ್ದು. ಆದಷ್ಟು ಮಾತಾಡಿದ್ದೀರಾ. ತುಂಬ ಇಂಥ ಗರೀಬರು ಮಾಡೋದು ನಮಗೆ ತುಂಬ ಖುಷಿ ಆಯಿತು. ಒಬ್ಬ ಮಗಳು ಅದರಲ್ಲಿ ಅವರು ಒಂದಲ್ಲಿ ಏನು ಪ್ರಯತ್ನ ಇಲ್ಲ. ಅವ್ರಿಗೆ ಹೇಗಬೇಕು ತಿಳ್ಬೇಕು. 5 ಲಕ್ಷ ಆಯಿತಾ. ನಿಮ್ಮಂಥ 1000 ವರ್ಷ ನಮಗೆ ತುಂಬ ಖುಷಿ ಇದೆ. ನನಗೆ ಈ ಥರ ಹಲವಾರು ಎಲ್ಲ ರೀತಿಯ ಮಾಡ್ತಿರ್ತೀನಿ ಅಂತ ಕೇಳ್ಕೊಳ್ಳೋ ಅಷ್ಟೇ. ಸರಿ ಅಣ್ಣ, ತುಂಬ ಚಿಕ್ಕದಾಗಿದ್ರು ಕೂಡ ಚೊಕ್ಕವಾಗಿ ಮಾತಾಡಿದ್ರು, ಭಾಳ ಖುಷಿ ಆಯಿತು. ನಮ್ಮದೊಂದಿದೆ ಸರ್, ನಮ್ಮದೊಂದು ಹೇಳಲಿಕ್ಕೆ ನಿಮ್ಮ ಮಗಳು ಅಂದರೆ ಬೇರೆ ಹೋಗೋದು ತೋರಿಸ್ದೆ ಸ್ವಲ್ಪ ಎಲ್ಲ ಸ್ಟ್ರೆಂತ್ ಕಡಿಮೆ ಹೋಗ್ತಾ ಕರ್ಕೊಡೋದು ನಮ್ದಿದೆ ಅಷ್ಟೇ. ಆಗಲಿ ಅಣ್ಣ, ಒಳ್ಳೇದಾಗಲಿ. ನಿಮ್ಮ ಒಂದು ಕಷ್ಟಗಳು ಕೂಡ ದೂರ ಆಗಲಿ. ಹಾಗೆ ಗ್ರಾಮಸ್ಥರಾದಂಥ ನಂಜುಂಡಪ್ಪನವ್ರು ನಮ್ಮ ಜೊತೆ ಇವತ್ತು ಮಾತಾಡಿದ್ರು. ಸೊ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಮಂಗಳಮ್ಮನವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮುಂಬರುವಂಥ ನಮ್ಮ ಅಧ್ಯಕ್ಷರು ಏನು ಈಗ ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಅವರು ಇನ್ನೊಂದು 7ನೇ ತಾರೀಕಿಗೆ ಅವರ ಒಂದು ಪದವಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು
ಇಲ್ಲಿಗೆ ಬರಲಿಕ್ಕೆ ನಾವು ಕೂಡ ಒಂದು ವ್ಯವಸ್ಥೆ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ನಿಮಗೂ ಪರಿಚಯವನ್ನು ಮಾಡ್ತೀವಿ. ಮುಂದಿನ ಒಂದು ವರ್ಷ ಕೂಡ ಅವರು ನಿರಂತರವಾಗಿ ನಿಮ್ಗೆ ಏನು ಅಗತ್ಯತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಮಿಂಚೂರು ಅವರಿಗೆ ಫೋನ್ ಮಾಡಿ ಅವರ ಮೂಲಕ ನಾವು ಇಲ್ಲಿಗೆ ಬಂದು ನಿಮಗೆ ಬೇಕಾದಂಥನ್ನು ತಲುಪಿಸಿ ಹೋಗುವಂಥ ಕೆಲಸ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮಂಗಳಮ್ಮನವರೇ, ಏನು ಹೆದರ್ಕೋಬೇಡಿ, ಸಮಾಜ ನಿಮ್ಮ ಜೊತೆ ಇದೆ, ಇಲ್ಲಿ ಗ್ರಾಮಸ್ಥರು ನಿಮ್ಮ ಜೊತೆ ಇದ್ದಾರೆ, ಎಲ್ಲರೂ ಕೂಡ ನಿಮ್ಗೆ ಯಾವತ್ತೂ ಜೊತೆಯಾಗಿರ್ತಾರೆ, ನಿಮ್ಮ ಕಷ್ಟಗಳಿಗೆ ಸಹಕರಿಸ್ತಾರೆ ಅಂತ ಹೇಳ್ತಾ ನಮಗೆ ಯಾವಾಗ ಬಂದ್ರೂ ಕೂಡ ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ನಿಮ್ಮ ಮನೆ ನೋಡಿದಾಗಲೂ ನನಗೆಲ್ಲೋ ಒಂದು ಕಡೆಯಿಂದ ಭಾಳ ಬೇಜಾರಾಗುತ್ತೆ. ಸೊ ಹಾಗೆ ಎಸ್ ಸರ್, ನಿಮ್ಮ ಹೆಸರು ಅದನ್ನು ಕೇಳ್ತದೆ ಈಗ? ಪ್ರಕಾಶ್. ಹಾಗೆ ಇನ್ಕಲ್ ಗ್ರಾಮಸ್ಥರಾದಂಥ ಪ್ರಕಾಶ್ ಅವರು ಇವತ್ತು ನಮಗೆ ಒಂದು ಛಾಯಾಗ್ರಹಣ ಮಾಡುವ ಮೂಲಕ ನಮಗೆ ಸಹಕಾರವನ್ನು ಕೂಡ ಮಾಡಿರ್ತಾರೆ. ಪ್ರಕಾಶ್ ಸರ್, ನಿಮಗೂ ಅಷ್ಟೇ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನಮ್ಮ ನಂಜುಂಡಪ್ಪನವ್ರಿಗೂ ಕೂಡ ಇವತ್ತು ನಾವು ನಮ್ಮ ಕ್ಲಬ್ಬಿನ ಸದಸ್ಯರ ಪರವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನಮ್ಮ ಸ್ನೇಹಿತರಾದಂಥ ಮಿಂಚೂರವರು ಕೂಡ ಈ ದಿನ ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಣ್ಣ ಹಂಗೆ ಮನೆ ತೆಗೆದುಬಿಡಿ, ಅವ್ರು ಒಳಗಡೆ ಹೋಗಿ ಹೋಗಿ ಹಂಗೆ ಅವ್ರ ಮಗ ಮಲಗಿರೋದನ್ನ ತೆಗೆದುಬಿಡಿ. ತುಂಬ ಚೆನ್ನಾಗಿ ಮಾತಾಡಿದ್ರು. ಏನು ಯೋಚನೆ ಮಾಡಬೇಡಿ, ಅದೇ ಬೇಡಿ, ಏನು ಗೊತ್ತಾ, ಆಫ್ ಮಾಡಿ ಸರ್.